ನಾನು ಇತ್ತೀಚೆಗೆ ಕೊಯಂಬತ್ತೂರ್ಗೆ ಹೋಗಿದೆ. ಕಾರಣ ಇಷ್ಟೇ, ಕೊಯಂಬತ್ತೂರಲ್ಲಿ ನಡೀತಿದ್ದಂಥ ಪೌಲ್ಟ್ರಿ ಎಕ್ಸಿಬಿಷನ್ಗೆ ನಾನು ಹೋಗಿದ್ದು. ನಿಜವಾಗ್ಲೂ ಹೇಳ್ತೀನಿ, ಕೊಯಂಬತ್ತೂರು ಸಿಟಿ ನೋಡಿದಾಗ ನಂಗೆ ತುಂಬ ಇಷ್ಟ ಆಯಿತು. ತುಂಬ ಚಿಕ್ಕ ಸಿಟಿ ಆದರೂ ಕೂಡ ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆ ಟ್ರಾನ್ಸ್ಪೋರ್ಟೇಷನ್ ಇದೆ, ಒಳ್ಳೆ ರೋಡ್ ಇದೆ. ನಿಜವಾಗ್ಲೂ ಹೇಳ್ತೀನಿ, ಯಾಕೆ ತಮಿಳ್ನಾಡಿನ ಜನ ಮಿನಿ ಚೈನಾ ಅಂತಾರೆ ಅಂದರೆ ಎಲ್ಲ ರೀತಿಯ ಫೆಸಿಲಿಟಿಗಳು ಅಲ್ಲಿದೆ. ನಮ್ಮ ರಾಜ್ಯದ ರಾಜಕಾರಣಿಗಳು ನೋಡಿ, ಬೆಂಗಳೂರನ್ನೇ ಹಿಡ್ಕ ಕುಣಿತಾ ಇರ್ತಾರೆ. ಬೆಂಗಳೂರಲ್ಲಿ ಮೆಟ್ರೋ ಮಾಡ್ತೀವಿ, ಸುರಂಗ ತೋಡ್ತೀವಿ, ಇನ್ನೊಂದು 2ನೇ ಏರ್ಪೋರ್ಟ್ ಮಾಡ್ತೀವಿ ಅಂತ. ಅರ್ಥ ಮಾಡ್ಕೊಳ್ಳಿ, ಕೊಯಂಬತ್ತೂರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಇಲ್ಲಿ ನಮ್ಮ ತರ ಊರಾಚೆ ಇಲ್ಲ, ಊರ್ ಪಕ್ಕದಲ್ಲೇ ಇದೆ. ಸಿಟಿಗೆ ಅಟ್ಯಾಚ್ ಆದಂಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಯಾಕೆ ಈ ಮಾತುಗಳು ಹೇಳ್ತಾ ಇದ್ದೀನಿ ಅಂದ್ರೆ, ನಿಜವಾಗ್ಲೂ ಹೇಳ್ತೀನಿ, ತಮಿಳ್ನಾಡನ್ನ ನೋಡಿ ನಮ್ಮ ರಾಜಕಾರಣಿಗಳು ಕಲಿಬೇಕು. ಮತ್ತೆ ಅಲ್ಲೋ ಇನ್ನೊಂದು ವಿಷಯ, ನಾನು ಹೋಗಿದ್ನಲ್ಲ ಪೌಲ್ಟ್ರಿ ಎಕ್ಸಿಬಿಷನ್, ಅದ್ರ ಪಕ್ಕದಲ್ಲಿ ತಮಿಳ್ನಾಡು ಗೌರ್ಮೆಂಟ್ ಕೆಳ ಹಂತದ ಕೆಳಮಟ್ಟದಲ್ಲಿರುವಂತ ಜನರಿಗೋಸ್ಕರ ಅಂತಾನೆ ಒಂದು ಎಕ್ಸಿಬಿಷನ್ ನಡೆಸಿತ್ತು. ಅವಾಗ ನಾನು ಅನ್ಕೊಂಡೆ, ಕೆಳಮಟ್ಟದ ಜನರೇ ಈ ರೀತಿ ಅಭಿವೃದ್ಧಿಯಾಗಿ ಅವ್ರುಗಳು ಅವ್ರ ಉತ್ಪಾದನೆ ಮಾಡುವಂತ ವಸ್ತುಗಳನ್ನ ಎಕ್ಸಿಬಿಷನ್ ಅಲ್ಲಿ ಇಟ್ಟು ಅವರು ಮಾರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇನ್ನು ಮೇಲ್ಮಟ್ಟದ ಜನ ಯಾವ ರೀತಿ ಅಭಿವೃದ್ಧಿ ಆಗಿದ್ದಾರೆ ಅಂತ. ಸರ್ಕಾರ ಎಲ್ಲಾ ವರ್ಗದವ್ರನ್ನು ಕೂಡ ಈ ರೀತಿ ತಗೋದ್ರೆ ಮಾತ್ರ ಒಂದು ರಾಜ್ಯ ಉದ್ಧಾರ ಆಗಕ್ ಸಾಧ್ಯ, ಅಭಿವೃದ್ಧಿ ಹೊಂದಕ್ ಸಾಧ್ಯ. ನಿಜವಾಗ್ಲೂ ಹೇಳ್ತೀನಿ, ನಾನು ಇತ್ತೀಚೆಗೆ ಹೋದಂಥ ಕೊಯಂಬತ್ತೂರು ಟ್ರಿಪ್ ಏನಿತ್ತು ಸೂಪರು. ನಿಜವಾಗ್ಲೂ ಅಲ್ಲಿರೋ ಜನಗಳನ್ನೆಲ್ಲ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು. ನೀವು ಒಂದ್ಸತಿ ಆದ್ರೆ ಹೋಗ್ಬಿಟ್ಟು ಬನ್ನಿ. ಅದ್ರ ಜೊತೆಗೆ ಅಲ್ಲೊಂದು SS ಹೈದರಾಬಾದಿ ಬಿರಿಯಾನಿ ಅಂತ ಒಂದು ಸೆಂಟರ್ ಇದೆ. ನಿಜವಾಗ್ಲೂ ಮಸ್ಟ್ ಟ್ರೈ. ಹೋದ್ರೆ ಒಂದ್ಸತಿ ಅಲ್ಲೋಗಿ ಒಂದ್ಸತಿ ಹೈದರಾಬಾದಿ ಬಿರಿಯಾನಿ ತಿನ್ಕೊ ಬನ್ನಿ, ಸೂಪರ್ ಆಗಿದೆ. ಒಬ್ರೇ ಹೋಗಕ್ ಹೋಗ್ಬಿಡಿ, ತಿನ್ನಕ್ಕಾಗಲ್ಲ, ಅಷ್ಟು ಕೊಡ್ತಾರೆ. ಒಂದು ಟೀಮ್ ಜೊತೆ ಹೋಗಿ.